ಕೆಲವೇ ಕ್ಷಣದಲ್ಲಿ ವಾರಣಾಸಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಕೋರೋದಕ್ಕೂ ಕೂಡ ಸಾಕಷ್ಟು ಸಿದ್ಧತೆಗಳು ನಡೆದಿದೆ. ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. 4:45 ವೇಳೆಗೆ ರೋಡ್ ಶೋ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಸುಮಾರು 4 ತಾಸುಗಳ ಕಾಲ ಈ ರೋಡ್ ಶೋ ನಡೆಯಬಹುದು. ಯಾಕೆಂದರೆ ಒಟ್ಟು 7 ಕಿಲೋಮೀಟರ್ ರೋಡ್ ಶೋ ನಡೀಬೇಕು. ಹಾಗಾಗಿ ರಾತ್ರಿ 8 ಗಂಟೆಯ ವೇಳೆಗೆ ಗಂಗಾರತಿ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರು ಬರಬೇಕಾಗಿತ್ತು, ಇಷ್ಟೊತ್ತಿಗೆ ರೋಡ್ ಶೋ ಕೂಡ ಆರಂಭ ಆಗಬೇಕಾಗಿತ್ತು. ಆದರೆ ಮೋದಿ ಅವರ ಆಗಮನ ತಡವಾಗಿರೋದ್ರಿಂದ ಎಲ್ಲ ಪ್ರೋಗ್ರಾಮ್ಗಳು ಕೂಡ ಮುಂದಕ್ಕೆ ಹೋಗಿದೆ. ಹಾಗಾಗಿ 4:45 ವೇಳೆಗೆ ಮೋದಿ ಅವರ ರೋಡ್ ಶೋ ಆರಂಭ ಆಗುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ನಮಗೆ ಈಗ ಲಭ್ಯವಾಗ್ತಾ ಇದೆ. 150 ಕಡೆ ಅವರಿಗೆ ಸ್ವಾಗತ, 220 ಕಡೆ ಪುಷ್ಪವೃಷ್ಟಿಯನ್ನು ಮಾಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ 7 ಕಿಲೋಮೀಟರ್ವರೆಗೆ ಈ ರೋಡ್ ಶೋ ನಡೆಯುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಈ ರೋಡ್ ಶೋ ನಡಿಬೇಕು ಅಂತ ಈಗಾಗಲೇ ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳು, ತಯಾರಿಗಳು ಎಲ್ಲವೂ ನಡೆದಿದೆ. ಕಾಶಿಯಲ್ಲಿ ಎತ್ತ ನೋಡಿದರತ್ತ ನೀವು ಜನ ಕೇಸರಿ ಬಣ್ಣವನ್ನು, ಕೇಸರಿ ಪೇಟ, ಕೇಸರಿ ಶಾಲು, BJPಯ ಬಾವುಟಗಳನ್ನು ಇಟ್ಕೊಂಡು ತಿರುಗಾಡ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಪ್ರತಿ ಗಲ್ಲಿಯಲ್ಲೂ ಕೂಡ ಜನರಿದ್ದಾರೆ. ಹಿಂದೂ ಬನಾರಸ್ ವಿಶ್ವವಿದ್ಯಾಲಯದ ಆವರಣದಲ್ಲೂ ಕೂಡ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಸೇರಿದ್ದಾರೆ. ಅಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳ್ವೀಯ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರ ರೋಡ್ ಶೋಗೆ ಚಾಲನೆ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ನಿಮಗೆ ವಾರಣಾಸಿಯಿಂದ ನೇರ ಪ್ರಸಾರವನ್ನು ತಲುಪಿಸ್ತಾ ಇದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಜನ ಬಂದು ಸೇರಿದ್ರು ಅಲ್ಲಿಗೆ. ಅದು ಈಗ ದುಪ್ಪಟ್ಟು, 3 ಪಟ್ಟು, 4 ಪಟ್ಟು ಜಾಸ್ತಿ ಆಗಿದೆ ಆ ಜನಸಂಖ್ಯೆ. ಕೆಲವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು ನನ್ನ ಕೊಲೀಗು. ಆವಾಗ ಅವ್ರು ಹೇಳ್ತಾ ಇದ್ರು, ನಾವು ಅಭಿವೃದ್ಧಿಯನ್ನು ಬಯಸ್ತೀವಿ, ನಮ್ಮ ಕ್ಷೇತ್ರ 5 ವರ್ಷಗಳಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಕಂಡಿದೆ, ಹಾಗಾಗಿ ನಾವು ಮೋದಿಯನ್ನು ಬೆಂಬಲಿಸ್ತೀವಿ ಅಂತಕ್ಕಂಥದ್ದು. ಜೊತೆಗೆ ಅವರು ಲಿಸ್ಟನ್ನು ಕೂಡ ಹೇಳಿದ್ರು, ಏನೇನು ಅಭಿವೃದ್ಧಿ ಕೆಲಸಗಳು ಕಳೆದ 5 ವರ್ಷದಲ್ಲಿ ಆಗಿದೆ, ಮೋದಿ ಅವರು ಏನೇನು ಮಾಡಿದ್ದಾರೆ. ಪ್ರಧಾನಿ ಆದ ತಕ್ಷಣ ನಮ್ಮ ಕ್ಷೇತ್ರವನ್ನು ಅವರು ಮರೀಲಿಲ್ಲ. ಅವರು ಪ್ರಧಾನಿಯಾಗಿದ್ದು ದೇಶ ವಿದೇಶಗಳನ್ನು ಸುತ್ತುತ್ತಾ ಇದ್ದರೂ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ತ್ವರಿತಗತಿಯಲ್ಲಿ ಸಾಗ್ತಾ ಇತ್ತು. ನಮಗೆ ಬೇಕಾಗಿದ್ದು ಕೂಡ ಅಷ್ಟೇ. ಹಾಗಾಗಿ ನಾವು ಅಭಿವೃದ್ಧಿಗೆ ಮತ ಹಾಕ್ತೀವಿ ಅಂತಂದ್ಬಿಟ್ಟು ಕೆಲವರೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ಬೇರೆ ಬೇರೆ ಭಾಗಗಳಿಂದ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಧಾನಿ ಮೋದಿಯವರ ಸ್ವಾಗತಕ್ಕೆ ಜನ ಬಂದು ಸೇರಿದ್ದಾರೆ. ಹಿಂದೂ ವಿಶ್ವವಿದ್ಯಾಲಯದ ಆವರಣದಲ್ಲಿನ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಮೋದಿಯವರು ಮೊದಲು ಇಲ್ಲಿಗೆ ಬಂದು ನೇರವಾಗಿ ಹೆಲಿಪ್ಯಾಡ್ನಿಂದ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ತೆರಳುತ್ತಾರೆ. ಅಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರೆ. ವಿಶ್ವನಾಥನ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿಂದ ಮುಂದೆ ನೇರವಾಗಿ ಮಾಲಾರ್ಪಣೆಯನ್ನು ಮಾಡಿ ಪುತ್ಥಳಿಗೆ ಅಲ್ಲಿಂದ ರೋಡ್ ಶೋವನ್ನು ಆರಂಭ ಮಾಡ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಪುರುಷರು, ಮಹಿಳೆಯರು ಎಲ್ಲರೂ ಸೇರಿದ್ದಾರೆ. ಎಲ್ಲರೂ ಕೂಡ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಮಹಿಳೆಯರೆಲ್ಲ BJPಯ ಟೋಪಿಗಳನ್ನು ಹಾಕ್ಕೊಂಡು ಮೋದಿಗೆ ಜಯಘೋಷಗಳನ್ನು ಕೂಕ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಈ ಗಂಗಾರತಿ ಅಂತಕ್ಕಂಥದ್ದು ಕೂಡ ಸುಮ್ಮನೆ ನದಿಗಿಳಿದುಬಿಟ್ಟು ಗಂಗೆಗೆ ಮಾಡ್ತಕ್ಕಂಥ ಒಂದು ಆರತಿ ಏನಲ್ಲ. ಅದು ಸಾಂಪ್ರದಾಯಿಕವಾಗಿ, ಸಂಪ್ರದಾಯಬದ್ಧವಾಗಿ ಗಂಗಾರತಿಯನ್ನು ಮಾಡಬೇಕಾಗುತ್ತೆ. ಸುಮಾರು 7-8 ಜನ ಪುರೋಹಿತರು ಈ ಗಂಗಾರತಿಯನ್ನು ನೆರವೇರಿಸ್ಕೊಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಗಂಗಾ ನದಿಯ ತಟದಲ್ಲಿ ಗಂಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಮೋದಿಯವರು ತಮ್ಮ ಇಲ್ಲಿ ಒಂದೇ ಒಂದು ಅಂದರೆ ಮೋದಿಯವರು ಕೇವಲ ನನ್ನ ಗೆಲುವಾಗಲಿ ಅಂತ ಬೇಡ್ಕೊಳ್ತಕ್ಕಂಥದ್ದಲ್ಲ. ಇಡೀ ದೇಶದಲ್ಲಿ BJP ಅಧಿಕಾರಕ್ಕೆ ಬರಬೇಕು, ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು, ಆ ಮುಖಾಂತರ ಮೋದಿಯವರು ಪ್ರಧಾನಿ ಹುದ್ದೆಗೆ ಏರಬೇಕು ಅಂತಂದ್ಬಿಟ್ಟು ಇಲ್ಲಿ ನಾವು ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಕೆಲವು ಗೊಂಬೆಗಳನ್ನ ನೋಡ್ತಾ ಇದ್ದೀವಿ. ಅದು ಬೇರೆ ಬೇರೆ ರಾಮ, ಸೀತೆ, ದಶರಥ, ಅಯೋಧ್ಯೆ, ಈ ರೀತಿ ಇವುಗಳ ಮುಖಾಂತರವೂ ಕೂಡ ಅಂದರೆ ಸಾಂಸ್ಕೃತಿಕ ಕಲಾ ತಂಡಗಳು ಕೂಡ ಮೋದಿಯನ್ನು स्वागत ಮಾಡೋದಕ್ಕೆ ಬಂದಿವೆ. से जीतना है क्योंकि ये सिर्फ और सिर्फ यहाँ के हम यहाँ पे सांसद ही नहीं, हमारे प्रधानमंत्री भी हैं और ये मेरा दूसरी बार मैं वोट देने जा रहा हूँ और मुझे बहुत गर्व महसूस होता है कि मैं सिर्फ अपने सांसद को नहीं बल्कि अपने प्रधानमंत्री को भी चुनता हूँ. इसका मुझे बहुत गर्व है और ये एक युग पुरुष है. अगर कहा जाए तो ये एक युग पुरुष हैं जिनकी तुलना किसी से नहीं की जा सकती. दूसरा कुछ मोदी 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 आप किस रोल में हैं? राधा जी. हाँ? राधा जी के रोल में. राधा जी के रोल में हैं. बनारस में राधा जी. जी हाँ, बनारस. आप मोदी जी के समर्थन में आई हैं? जी हाँ. इतना रोड शो, उसमें आप. जी हाँ. जी आप देख सकते हैं कि लोग अलग अलग वेशभूषा में हैं. कोई भगवान राम की वेशभूषा में है, कोई लक्ष्मण की, कोई सीता की और कोई राधा की.
सब ಸೊ ಇದೇ ರೀತಿಯಾದಂತಹ ದೃಶ್ಯಗಳು ವಾರಣಾಸಿಯಾದ್ಯಂತ ಕಂಡು ಬರ್ತಾ ಇದೆ. ಕೆಲವರೆಲ್ಲ ಆಗಲೇ ಹೇಳ್ತಾ ಇದ್ದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ವೇಷಭೂಷಣಗಳನ್ನು ತೊಟ್ಟು ಮೋದಿಯವರ ಸ್ವಾಗತಕ್ಕೆ ಅಂತ ಬಂದಿದ್ದಾರೆ. ರಾಮ, ಸೀತೆ, ಲಕ್ಷ್ಮಣ, ರಾಧಾ, ಕೃಷ್ಣ, ಹೀಗೆ ಒಟ್ಟಾರೆ ನಾನು ಆಗಲೇ ಹೇಳ್ತಾ ಇದ್ದಂಗೆ ಹಿಂದೆಂದೂ ನಡೆದಿರಬಾರ್ದು ಇಂತಹ ರೋಡ್ ಶೋ. ಆ ರೀತಿಯಾದಂತಹ ರೋಡ್ ಶೋ ನಡೆಸೋದಕ್ಕೆ ಇಡೀ ವಾರಣಾಸಿ ಸಜ್ಜಾಗಿದೆ. ವಾರಣಾಸಿಯ ತುಂಬ ಎಲ್ಲಿ ನೋಡಿದರಲ್ಲಿ ಜನವೋ ಜನ. ವರ್ಷಕ್ಕೊಂದ್ಸರ್ತಿ ಕಾಶಿ ವಿಶ್ವನಾಥನಿಗೆ ನಡೀತಕ್ಕಂಥ ಉತ್ಸವ, ಆ ಉತ್ಸವದಲ್ಲಿ ಈ ಪ್ರಮಾಣದ ಜನರನ್ನು ನಾವು ಕಾಣ್ತೀವಿ. ಅದಕ್ಕಿಂತಲೂ ಜಾಸ್ತಿ ಜನ ಇವತ್ತು ವಾರಣಾಸಿಯಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಈ ಬಾರಿ ವಾರಣಾಸಿಗೆ ತಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇವತ್ತು ರೋಡ್ ಶೋ ಮುಖಾಂತರ ಪ್ರಚಾರಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಅವರು ದೇಶದ ಬೇರೆ ಬೇರೆ ಕಡೆ ಭಾಗಿಯಾಗಿದ್ದರು, ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇದ್ದರು. ತಮ್ಮ ಕ್ಷೇತ್ರಕ್ಕೆ ಅವರು ಬಂದಿರಲಿಲ್ಲ. ಇವತ್ತು ಮತ್ತು ನಾಳೆ ಕಂಪ್ಲೀಟ್ ಆಗಿ ಅವರು ವಾರಣಾಸಿಗೋಸ್ಕರ ತಮ್ಮ ಕೆಲಸಗಳನ್ನು ಮೀಸಲಿಟ್ಟಿದ್ದಾರೆ. ಹಾಗಾಗಿ ಬಿಹಾರದಿಂದ ನೇರವಾಗಿ ಅವರು ವಾರಣಾಸಿಗೆ ಬರ್ತಾ ಇದ್ದಾರೆ. ಹೆಲಿಕಾಪ್ಟರ್ ಮುಖಾಂತರ ಬಂದ ನಂತರ ದೇವರಿಗೆ ಪೂಜೆ ಸಲ್ಲಿಸಿ ಅದಾದ ನಂತರ ಅವರು ಬೃಹತ್ ರೋಡ್ ಶೋವನ್ನು ಆರಂಭ ಮಾಡ್ತಾರೆ. ಆ ರೋಡ್ ಶೋನಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಈಗಾಗಲೇ ಬಂದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಆಡಳಿತ ಇದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಸುನಾಮಿ ರೀತಿ ಉತ್ತರ ಪ್ರದೇಶದಲ್ಲಿ ಸೀಟ್ಗಳನ್ನು ಬಾಚಿಕೊಂಡಿತ್ತು. ಆ ಮುಖಾಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅವರು ಎಲೆಕ್ಟ್ ಆಗಿದ್ದರು. ಸೊ ಹಾಗಾಗಿ ಉತ್ತರ ಪ್ರದೇಶದಾದ್ಯಂತ ಬಿಗಿ ಹಿಡಿತವನ್ನು ಬಿಜೆಪಿ ಹೊಂದಿದೆ. ಜನರನ್ನ ಈ ಪ್ರಮಾಣದಲ್ಲಿ ಸೇರಿಸಿರೋದಕ್ಕೂ ಕೂಡ ಅದೇ ಕಾರಣ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಒಂದು ಮಾತಿದೆ, ಉತ್ತರ ಪ್ರದೇಶದಲ್ಲಿ ಯಾರು ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ತಾರೆ ಅವರು ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿತಾರೆ ಅಂತಂದ್ಬಿಟ್ಟು. ಕಳೆದ ಬಾರಿ 80 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡ ಉತ್ತರ ಪ್ರದೇಶದಲ್ಲಿ ಬಿಜೆಪಿ 71 ಸೀಟ್ಗಳಲ್ಲಿ ಗೆದ್ದಿತ್ತು. ಹಾಗಾಗಿ ಬಹುಮತವನ್ನು ಬಿಜೆಪಿ ಏಕೈಕ ಪಕ್ಷವಾಗಿ ಬಹುಮತವನ್ನು ಪಡೆದಿತ್ತು. ಈ ಬಾರಿ ಪರಿಸ್ಥಿತಿ ಸ್ವಲ್ಪ ವಿಭಿನ್ನವಾಗಿದೆ. ಬಿಜೆಪಿಯೇ ಅಧಿಕಾರದಲ್ಲಿ ಇದ್ದರೂ ಕೂಡ ಉತ್ತರ ಪ್ರದೇಶದಲ್ಲಿ SP ಮತ್ತು BSP ಮಹಾಗಠಬಂಧನ್ ಮಾಡಿಕೊಂಡಿದೆ. SP, BSP ಮತ್ತು RLD ಸೇರಿಕೊಂಡು ಮಹಾಗಠಬಂಧನ್ ಮಾಡಿಕೊಂಡಿರೋದ್ರಿಂದ ಸಾಂಪ್ರದಾಯಿಕ ಎದುರಾಳಿಗಳು, ಈಗ ನಮ್ಮ ರಾಜ್ಯದಲ್ಲಿ JDS ಮತ್ತು ಕಾಂಗ್ರೆಸ್ ಯಾವ ರೀತಿ ಮೈತ್ರಿ ಮಾಡಿಕೊಂಡಿವೆ, ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ ಮತ್ತು RLD 3 ಪಕ್ಷಗಳು ಮೈತ್ರಿ ಮಾಡಿಕೊಂಡಿರೋದ್ರಿಂದ ಈ ಬಾರಿ 71 ಸೀಟ್ ಹತ್ತತ್ರಕ್ಕೂ ಕೂಡ ಬರೋಕ್ಕಾಗಲ್ಲ. ಅರ್ಧಕ್ಕರ್ಧ ನಂಬರ್ ಆಫ್ ಸೀಟ್ಸ್ ಕಡಿಮೆ ಆಗಿಬಿಡುತ್ತೆ ಮೋದಿ ಅವರಿಗೆ ಅಂತ ಹೇಳಲಾಗ್ತಾ ಇದ್ರು ಕೂಡ ಅದರ ಸತ್ಯಾಸತ್ಯತೆ ನಮಗೆ ಗೊತ್ತಾಗೋದು ಮೇ 23ಕ್ಕೆ ರಿಸಲ್ಟ್ ಬಂದ ನಂತರನೇ. ಆದರೆ ವಾರಣಾಸಿಯನ್ನು ಮಾತ್ರ ಭದ್ರ ಕ್ಷೇತ್ರವನ್ನಾಗಿ ಮೋದಿ ಅವರು ಉತ್ತರ ಪ್ರದೇಶದಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಖ್ಯಾತ ನಾಮರಿಗೆಲ್ಲ ಉತ್ತರ ಪ್ರದೇಶನೇ ದೊಡ್ಡ ಆಸ್ತಿ. ಉದಾಹರಣೆಗೆ ಈಗ ಸೋನಿಯಾ ಗಾಂಧಿ ರಾಯ್ಬರೇಲಿಯಿಂದ ಆಯ್ಕೆ ಆಗ್ತಾ ಬರ್ತಾರೆ ಸಾಮಾನ್ಯವಾಗಿ ಯಾವಾಗಲೂ ಕೂಡ. ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರೆ. ಅದೇ ರೀತಿ ಪ್ರಧಾನಿ ಅವರು ವಾರಣಾಸಿಯಿಂದ ಸ್ಪರ್ಧೆ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಉತ್ತರ ಪ್ರದೇಶದ ಗ್ರಿಪ್ಪನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜಕೀಯ ಹಿರಿಯ ನೇತಾರರು, ಮುಖಂಡರು ಉತ್ತರ ಪ್ರದೇಶದಲ್ಲಿ ಒಂದೊಂದು ಸೀಟನ್ನು ಇಟ್ಕೊಂಡಿದ್ದಾರೆ. ಇವರೆಲ್ಲ ಮನ್ಸು ಮಾಡಿದ್ರೆ, ಈಗ ಮೋದಿ ಅವರು ಮನ್ಸು ಮಾಡಿದ್ರೆ ದೆಹಲಿಯಲ್ಲೇ ಕಂಟೆಸ್ಟ್ ಮಾಡಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸುಲಭವಾಗಿ ಗೆದ್ದು ಬಿಡಬಹುದಾಗಿತ್ತು. ಬಟ್ ಉತ್ತರ ಪ್ರದೇಶ ಅಂತಕ್ಕಂಥದ್ದು ಮುಖ್ಯ. 80 ಲೋಕಸಭಾ ಕ್ಷೇತ್ರ, ನಮ್ಮ ಕರ್ನಾಟಕವೇ ಇಷ್ಟು ದೊಡ್ಡದಾಗಿದೆ, ಇಲ್ಲೇ 28 ಕ್ಷೇತ್ರ ಇದೆ ಅಂದರೆ ಇನ್ನು 80 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ಉತ್ತರ ಪ್ರದೇಶ ಇನ್ನೆಷ್ಟು ದೊಡ್ಡದಾಗಿರಬಹುದು. ಆ ಕಾರಣಕ್ಕೋಸ್ಕರನೇ ಉತ್ತರ ಪ್ರದೇಶದಲ್ಲಿ ತಮ್ಮ ನೆಲೆ ಇರಬೇಕು ಅಂತ ಎಲ್ಲ ಲೀಡರ್ಗಳು ಕೂಡ ಬಯಸ್ತಾರೆ. ಹಾಗಾಗಿನೇ ಮೋದಿ ಅವರು ಕೂಡ ಕಳೆದ ಬಾರಿ ವಡೋದರ ಮತ್ತು ವಾರಣಾಸಿ 2 ಕ್ಷೇತ್ರಗಳಿಂದ ಗೆದ್ದಿದ್ದರು. ವಡೋದರಕ್ಕೆ ರಾಜೀನಾಮೆಯನ್ನು ಕೊಟ್ಟರು, ಆದರೆ ವಾರಣಾಸಿಯನ್ನು ಮೋದಿ ಅವರು ಉಳಿಸ್ಕೊಂಡ್ರು. ಈಗ ನೀವು ನೋಡ್ತಾ ಇರತಕ್ಕಂಥ ಪ್ರತಿಮೆ ಇದು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಪುತ್ಥಳಿ. ಈ ಪ್ರತಿಮೆಗೆ ನರೇಂದ್ರ ಮೋದಿ ಅವರು ಮಾಲಾರ್ಪಣೆಯನ್ನು ಮಾಡಿ ನಂತರ ಈ ಬೃಹತ್ ರೋಡ್ ಶೋಗೆ ಚಾಲನೆಯನ್ನು ಕೊಡ್ತಾರೆ. ಬೃಹತ್ ರೋಡ್ ಶೋನಲ್ಲಿ ಪಾಲ್ಗೊಳ್ತಾರೆ. ಅದಕ್ಕೋಸ್ಕರ ಸಿದ್ಧತೆಗಳೆಲ್ಲವೂ ಕೂಡ ನಡೆದಿದೆ. ಅಲ್ಲಿಗೆ ಅಂದರೆ ಬೃಹತ್ತಾದಂತಹ ಪುತ್ಥಳಿ ಅದು. ಅಲ್ಲಿಗೆ ಹೋಗೋದಕ್ಕೆ ಮೆಟ್ಟಿಲು ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಮೋದಿಯವರ ಆಗಮನ ಒಂದೇ ಬಾಕಿ ಇದೆ. ಇವಾಗ ಬೇರೆ ಎಲ್ಲವೂ ಸಿದ್ಧವಾಗಿದೆ. ಜನರು ಕೂಡ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ, ಮೋದಿ ಅವರು ಬರಬೇಕು, ಮೋದಿ ಅವ್ರನ್ನ ನಾವು ನೋಡಬೇಕು ಅಂತ. ಆದರೆ ಈಗಾಗಲೇ 4:30 ಆಗ್ತಾ ಬಂತು ಸಮಯ. ಮೋದಿಯವರ ಆಗಮನ ಇನ್ನೂ ಆಗಿಲ್ಲ. ಮೋದಿಗೋಸ್ಕರ ಜನ ಕಾಯ್ತಾ ಇದ್ದಾರೆ.
थे आप?